ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮವಾದರೆ ಅಲ್ಪಸಂಖ್ಯಾತರಾಗ್ತಾರೆ. ಇದರಿಂದ ಏನು ಲಾಭ ಇದೆ ಅಂತ ಸರ್, ಏನು ಲಾಭ? ಮೊದಲೇ ಲಾಭ ನಮ್ಮ ಐಡೆಂಟಿಟಿ. ಗೊತ್ತಾಯ್ತಾ? ಅದು ಇದು ಎಲ್ಲದಕ್ಕಿಂತ ಭಾಳ ಇಮೋಷ್ನಲ್ ಪ್ರಾಬ್ಲಮ್. ನನ್ನ ಐಡೆಂಟಿಟಿ. ನೀವು ಯಾವ ಧರ್ಮ ಅಂತ ಕೇಳಿ ಏನು ಹೇಳ್ತೀರಿ? ಹಿಂದೂ ಅಂತ ಹೇಳ್ತೀರಿ. ಮೊದಲೇ ನಾನು ಏನು ಉತ್ತರ ಕೊಟ್ಟೆ, ಮುಂದುವರೆದಿದ್ದ ಭಾಗ ಇದು. ಮೊದಲೇ ನಾನು ಹೇಳಿದೆ ನಮ್ಮ ಅಸ್ಮಿತೆ, ನಮ್ಮ ಐಡೆಂಟಿಟಿ, ಅದು ಭಾಳ ಮುಖ್ಯ. ಈಗ ಯಾವನಾರು ಕ್ರಿಶ್ಚಿಯನ್ ಕೇಳಿದ್ರೆ ನಾವು ಮುಸಲ್ಮಾನ್ ಅಂತ ಹೇಳ್ತಾನೆ, ಕ್ರಿಶ್ಚಿಯನ್ ಅಂತ ಹೇಳ್ತಾನೆ, ಮುಸಲ್ಮಾನ್ ಹೇಳ್ತಾನೆ, ಒಬ್ಬ ಜೈನ ಹೇಳ್ತಾನೆ, ಒಬ್ಬ ಬೌದ್ಧ ಹೇಳ್ತಾನೆ. ಬೌದ್ಧ ಧರ್ಮ ಇತ್ತೀಚೆಗೆ ಭಾಳ ಇಲ್ಲಿ ಪುಣ್ಯಜೀವನ ಆಗಿದೆ, ಇರಲಿ. ಅದು ಸಿಕ್ಕರೇನು ಕೇಳಿ ಇದು ಹೆಂಗೆ ಹೇಳ್ತಾರೆ. ಅದು ನಮಗೆ ಮೊದಲೇದು ನಮ್ಮ ಅಸ್ಮಿತೆ. ಎರಡನೇದು ನಮ್ಮ ಅಸ್ತಿತ್ವ. ನಮ್ಮದೊಂದು ಸೆಟ್ ಬಿಲೀಫ್ಸ್ ಇದೆ. ನೀವು ಅದನ್ನು ಸಂಪೂರ್ಣವಾಗಿ ಯೂನಿಫಾರ್ಮಿಟಿ ತಂದುಬಿಟ್ಟು ಹಾಳು ಮಾಡಿದ್ರೆ ನಮ್ಮ ಅಸ್ತಿತ್ವ ಎಲ್ಲಿ ಉಳಿತು? ಎರಡನೇದು. ಮೂರನೇದು ಆರ್ಥಿಕ ಸಾಮಾಜಿಕ ಬೆನಿಫಿಟ್ಗಳು ಏನು ಈಗೇನು ಲಿಂಗಾಯತರಿಗೆ ಅದೆಲ್ಲ ಬಟ್ ಸಿಗ್ತವೆ. ಏನು ಸಿಗ್ತವೆ? ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ 50% ಮಕ್ಕಳಿಗೆ ನಿಮ್ಮ ಜಾತಿಯವರಿಗೆ, ನಿಮ್ಮ ಧರ್ಮದವರಿಗೆ ಕೊಡ್ಬೋದು. ಇಲ್ಲಿ ಹೋಗಿ ಸೇಂಟ್ ಜಾನ್ಸಿಗೆ ಹೋಗಿ ಕ್ರಿಶ್ಚಿಯನ್ರಿಗೆ ಕೊಡ್ತಾರೆ. ಬೇರೆ ನಾನ್ ಕ್ರಿಶ್ಚಿಯನ್ಸ್ ಬಂದರೆ 80-90% ಕಟ್ ಆಫ್ ಇದ್ದರೆ ಅವರಿಗೆ 35%, ಕ್ರಿಶ್ಚಿಯನ್ರಿಗೆ 50% ಕೊಡ್ತಾರೆ. ಅಲ್ಲಿ ಎಂಪ್ಲಾಯಿಗಳು 50% ಅವ್ರ ಧರ್ಮದವರೇ ಇರ್ತಾರೆ. ನೀವು ಈ ಮದರ್ಸಾಗೆ ಹೋಗಿ, ಚರ್ಚ್ಗಳಿಗೆ ಹೋಗಿ, ಹಾಗೆ ಇರ್ತದೆ. ಯಾಕೆ ಮೈನಾರಿಟಿ ಅವರು. ಸೊ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಸಿಗ್ತದೆ. ಅದು ಮೆಡಿಕಲ್, ಎಂಜಿನಿಯರಿಂಗು, ಕಾಯ್ದೆ, ಮ್ಯಾನೇಜ್ಮೆಂಟು ಎಲ್ಲ ಕೋರ್ಸಲ್ಲಿ. ಯಾಕೆ ಹೇಳಿ? ನಮ್ಮ ಶಿಕ್ಷಣ ಸಂಸ್ಥೆಗಳು ಎಷ್ಟಿದೆ? ಇಡೀ ದೇಶದಲ್ಲಿ ಯಾವುದೇ ಸಮುದಾಯದಲ್ಲಿ ಇಲ್ಲಾರ್ದಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಓನರ್ ಮಾಡಿದವರು ಯಾರು? ಲಿಂಗಾಯತರು. ಹೌದಲ್ವೋ? ಹಾಂ. ಆ ಲಾಭನ ಮಕ್ಕಳಿಗೆ ಬರಬೇಕು. ನಾವು ಕಟ್ಟಿದ ಸಂಸ್ಥೆ, ನಮ್ಮ ಶ್ರಮದಿಂದ, ನಮ್ಮ ದುಡ್ಡಿನಿಂದ, ನಮ್ಮ ಜೀವನ ಕಟ್ಟಿದ ಸಂಸ್ಥೆಯಲ್ಲಿ ಬೇರೆಯವರು ಬರ್ತಾರಲ್ಲ, ಬರಲಿ. ಆದರೆ ಅದ್ರ ಸಿಂಹಪಾಲು ನಮಗೂ ಬೇಕಲ್ಲ. ಹಾಂ, ಅದು ಎರಡನೇ ದೊಡ್ಡ ಲಾಭ ಶಿಕ್ಷಣದಲ್ಲಿ ಮತ್ತು ನೌಕರಿಯಲ್ಲಿ. ಓಕೆ. ಮೂರನೇದು ಅಲ್ಪಸಂಖ್ಯಾತರಿಗೆ ಫ್ರೀ ಹಾಸ್ಟೆಲ್ ಕೊಡ್ತಾರೆ, ಫ್ರೀ ಸ್ಕಾಲರ್ಶಿಪ್ ಕೊಡ್ತಾರೆ, ಅವರ ಧಾರ್ಮಿಕ ಸ್ಥಳಗಳನ್ನು ರಿಪೇರಿ ಮಾಡೋಕ್ಕೆ ದುಡ್ಡು ಕೊಡ್ತಾರೆ. ಇವೆಲ್ಲ ಏನಿವು ಬೆನಿಫಿಟ್ಸ್ ಅಲ್ವಾ? ಈ ಬೆನಿಫಿಟ್ಗಳು ಒಂದೇ ಜಾತಿಗಲ್ಲ, ಅಲ್ಲಿರ್ತಕ್ಕಂಥ 101 ಜಾತಿಗಳವ್ರಿಗೂ ಸಿಗುತ್ತೆ.